ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ಅಡಿಗೇರ್ ಮಾಡುವ ನಮಸ್ಕಾರಗಳು. ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ 44ನೇ ಅಧ್ಯಾಯವನ್ನು ಕೇಳುತ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣಲ್ಲ. ಆದಿತ್ಯನ ಹಿಂದೆ ಕುಳಿತವಳಿಗೆ ಏನೋ ಚಡಪಡಿಕೆ. ತನ್ನಿಂದ ಒಂದು ಹೆಣ್ಣಿನ ಕನಸುಗಳೆಲ್ಲ ಚದುರಿ ಹೋಗಿವೆ ಎಂಬುದನ್ನು ತಿಳಿದಾಗಿನಿಂದಲೂ ಏನೋ ಒಂದು ರೀತಿಯ ಅಪರಾಧಿ ಭಾವ. ಅದಿತಿ, ಸ್ವಲ್ಪ ಸರಿಯಾಗಿ ಕೂತ್ಕೊಳ್ಳಿ, ಗಟ್ಟಿಯಾಗಿ ಹಿಡ್ಕೊಳ್ಳಿ, ಈ ದಾರಿ ಸ್ವಲ್ಪ ಹಾಳಾಗಿದೆ ಎಂದು ಹೇಳಿದ ಆದಿತ್ಯ. ಸೀರೆ ಹುಟ್ಟಿದ್ದರಿಂದ ಒಂದೇ ಕಡೆ ಕಾಲು ಇಳಿಬಿಟ್ಟು ಕುಳಿತಿದ್ದಳು ಅದಿತಿ. ಬೈಕಿನಲ್ಲಿ ಕುಳಿತಿದ್ದರೂ ಅದಿತಿಯ ಗಮನ ಇಲ್ಲಿಲ್ಲ ಎಂಬುದನ್ನು ಅರಿತಿದ್ದ ಆದಿತ್ಯ ಬ್ರೇಕ್ ಹಾಕಿ ಗಾಡಿ ನಿಲ್ಲಿಸಿದ. ಗಕ್ಕನೆ ಗಾಡಿ ನಿಂತಿದ್ದರಿಂದ ಮುಗ್ಗರಿಸುವಂತಾಯಿತು ಅದಿತಿಗೆ. ಏನಾಯಿತು, ಗಾಡಿ ಯಾಕೆ ನಿಲ್ಲಿಸಿದ್ರೆ? ಮಧ್ಯ ದಾರಿಯಲ್ಲಿ ನಿಂತಿದ್ದನ್ನು ಗಮನಿಸಿ ಕೇಳಿದಳು ಅದಿತಿ. ಸ್ವಲ್ಪ ಸರಿಯಾಗಿ ಕೂತ್ಕೊಳ್ಳಿ, ಗಟ್ಟಿಯಾಗಿ ಹಿಡ್ಕೊಳ್ಳಿ, ದಾರಿ ತುಂಬ ಹಳ್ಳ ಕೊಳ್ಳ ಇದೆ, ಆಮೇಲೆ ಎಲ್ಲಾದರೂ ಬಿದ್ದುಬಿಡ್ತೀರಾ ಎಂದ ಆದಿತ್ಯ ಚಿಂತೆಯಿಂದ ಕೂಡಿದ ಆದಿತ್ಯ ಮುಖ ನೋಡಿ, ಯಾಕ್ರೀ ಇಷ್ಟು ಚಿಂತೆ? ಏನಾಗಬೇಕೋ ಅದೇ ನಡೆಯೋದು. ನೀವು ಶ್ರಾವಣಿನ ಮಾತಾಡಿಸ್ಬೇಕು ಅಂತ ಹೇಳಿರೋದ್ರಿಂದ ನಾನು ಯೋಚನೆ ಮಾಡಬೇಕು, ನಂಗೆ ಫುಲ್ ಟೆನ್ಷನ್ ಆಗಬೇಕು ಹಾಸ್ಯವಾಗಿಯೇ ಹೇಳಿದ ಆದಿತ್ಯ. ಆಗಲೇಬೇಕು, ಮತ್ತೆ ನಿಮ್ಮ ಬಂಡವಾಳ ಎಲ್ಲ ಆಚೆ ಬರುತ್ತಲ್ಲ. ಅದಿತಿ ಕೂಡ ಛೇಡಿಸುವುದರಲ್ಲಿ ಕಡಿಮೆ ಏನಿಲ್ಲ. ಏನ್ರಿ, ನನ್ನ ಮೇಲೆ ಸ್ವಲ್ಪ ಕೂಡ ನಂಬಿಕೆ ಇಲ್ವೇನ್ರಿ? ಅದಿತಿಗೆ ತನ್ನ ಮೇಲೆ ಎಳ್ಳು ಕಾಳಿನಷ್ಟು ಕೂಡ ಅನುಮಾನ ಇಲ್ಲ ಎಂಬುದನ್ನು ಆದಿತ್ಯ ಬಲ್ಲ. ಆದರೂ ಚಿಂತೆಯಲ್ಲಿ ಮುಳುಗಿದ್ದವಳನ್ನು ಹಗರಾಗಿಸುವ ಸಣ್ಣ ಪ್ರಯತ್ನ ಅವನದ್ದು. ಹೇಗ್ರಿ ನಂಬೋದು? ಅದಿತಿ ಕೂಡ ಅವನ ದಾರಿಯಲ್ಲೇ ಮಾತನಾಡತೊಡಗಿದಳು. ಗಾಡಿ ನಿಲ್ಲಿಸಿ ಅವಳ ಕಡೆ ತಿರುಗಿ, ಈ ಕಣ್ಣುಗಳನ್ನು ನೋಡ್ರಿ ಎನ್ನುತ್ತಾ ಅವಳ ನೋಟದೊಳಗೆ ತನ್ನ ನೋಟ ಸೇರಿಸಿದ. ಆ ಕಣ್ಣಲ್ಲಿ ತನಗಾಗಿಯೇ ಮೂಡಿದ್ದ ಒಲವನ್ನು ಕಂಡು ಅದಿತಿಯ ಹೃದಯ ನವಿಲಾಗಿತ್ತು. ಅವನ ಪ್ರೀತಿಯ ಕಡಲಲ್ಲಿ ಮುಳುಗುವ ಆಸೆ ಅದಿತಿಯಲ್ಲಿ ಮೂಡಿತ್ತು. ಒಂದರೆ ಕ್ಷಣ ತಾವಿದ್ದ ಜಾಗವನ್ನು ಕೂಡ ಮರೆತಿದ್ದರು ಜೋಡಿಗಳು. ಮತ್ತೆ ಮರುಕ್ಷಣವೇ ಎಚ್ಚೆತ್ತಿದ್ದ ಆದಿತ್ಯ. ಈಗ ನಂಬಿಕೆ ಬಂತೇನ್ರಿ ಎಂದು ಮೃದುವಾಗಿಯೇ ಕೇಳಿದ್ದ. ಅವನ ದನಿಗೆ ಇಹಕ್ಕೆ ತಿರುಗಿ ಬಂದ ಅದಿತಿ, ಬೇಗ ಹೋಗೋಣ, ಮತ್ತು ಪೂಜೆಗೆ ಲೇಟ್ ಆದರೆ ಕಷ್ಟ ಎಂದಳು. ನಸುನಕ್ಕ ಆದಿತ್ಯ ಬೈಕ್ ಮುಂದೆ ಓಡಿಸಿದ್ದ. ಎತ್ತಿನ ಬಂಡಿಗಳು ನಿಂತಾಗ ಎಲ್ಲರೂ ಹಳೆ ನೆನಪುಗಳಿಂದ ಹೊರಬಂದರು. ಬೆಟ್ಟದ ಮೇಲಿದ್ದ ಗುಡಿ ಭಕ್ತರನ್ನು ಕೈಬೀಸಿ ಕರೆಯುತ್ತಿತ್ತು. ಗರ್ಭಗುಡಿ, ಸುತ್ತಲೂ ಒಂದು ಸಣ್ಣ ಪ್ರಾಕಾರ, ಅದರ ಸುತ್ತಲೂ ದೊಡ್ಡದೊಂದು ಪ್ರಾಕಾರ. ಹಳೆಯ ಕಾಲದ ಕೆತ್ತನೆಗಳಿಂದ ಕೂಡಿದ 16 ಕಂಬದ ದೇವಾಲಯ. ದೇವಾಲಯದ ಸುತ್ತಲೂ ವನರಾಶಿ. ಬಂಡಿಯಿಂದ ಇಳಿದವರಿಗೆ ಸ್ವರ್ಗದ ಒಂದು ಭಾಗಕ್ಕೆ ಬಂದೆವೇನೋ ಎಂಬ ಅನಿಸಿಕೆ. ನಾವು ಬರದೆ 4-5 ವರ್ಷಗಳೇ ಆಗೋಗಿತ್ತು. ಪರವಾಗಿಲ್ಲ, ಕಮಿಟಿಯವರು ಸಾಕಷ್ಟು ಅನುಕೂಲ ಮಾಡಿಸಿದ್ದಾರೆ. ಸೀತಮ್ಮ ತೃಪ್ತಿಯಿಂದ ನುಡಿದರು. ರಾಮಗಿರಿಯ ರಾಮಭದ್ರನನ್ನು ಮನೆದೇವರಾಗಿ ಪೂಜಿಸುವ ಕುಟುಂಬದವರೆಲ್ಲ ಸೇರಿ ಒಂದು ಕಮಿಟಿ ಮಾಡಿದ್ದರು. ಒಟ್ಟು 16 ಕುಟುಂಬದವರಿದ್ದರು ಆ ಕಮಿಟಿಯಲ್ಲಿ. ಪ್ರತಿ ಕುಟುಂಬದವರು ದೇವಾಲಯಕ್ಕೆ ಎಂದು ಒಂದಿಷ್ಟು ದುಡ್ಡನ್ನು ಕಮಿಟಿಯ ಅಕೌಂಟ್ಗೆ ಹಾಕಿಬಿಡುತ್ತಿದ್ದರು. ದೇವಸ್ಥಾನದ ಆಗು ಹೋಗು, ಖರ್ಚು ವೆಚ್ಚ ಎಲ್ಲವನ್ನೂ ಆ ಕಮಿಟಿಯೇ ನೋಡಿಕೊಳ್ಳುತ್ತಿತ್ತು. ಇತ್ತೀಚೆಗೆ ದೇವಾಲಯದ ಜೀರ್ಣೋದ್ಧಾರ ಕೂಡ ನಡೆದಿತ್ತು. ವರ್ಷಕ್ಕೊಮ್ಮೆ ನಡೆಯುವ ಮಹಾಭಿಷೇಕಕ್ಕೆ ಎಲ್ಲ ಕುಟುಂಬದವರು ಸೇರುವ ಪರಿಪಾಠವಿತ್ತು. ಆದರೆ ಏನೇನೋ ಅನಾನುಕೂಲಗಳಿಂದ ಸೀತಮ್ಮನ ಮನೆಯವರ್ಯಾರೂ ಅಲ್ಲಿಗೆ ಬರಲು ಆಗಿರಲಿಲ್ಲ. ಈಗ ಅಲ್ಲಿ ಆಗಿದ್ದ ಅಭಿವೃದ್ಧಿ ಕಂಡು ಸಂತಸಗೊಂಡಿದ್ದರು. ದೇವಾಲಯದ ಪ್ರಾಕಾರ, ವಾಸ್ತುಶಿಲ್ಪ ಸ್ವಲ್ಪವೂ ಕೆಡದಂತೆ ಜೀರ್ಣೋದ್ಧಾರ ಮಾಡಲಾಗಿತ್ತು. ದೇವಾಲಯದಿಂದ ಸ್ವಲ್ಪ ದೂರದಲ್ಲಿ ಅಡಿಗೆ ಮಾಡಲು ಅನುಕೂಲವಾಗುವಂತೆ ಸೌದೆ ಒಲೆಗಳನ್ನು ಹೂಡಿದ್ದರು. ಊಟಕ್ಕೆಂದೇ ಬೇರೆಯದೊಂದು ಕೋಣೆ, ಶೌಚಾಲಯ ಎಲ್ಲವನ್ನೂ ಕಟ್ಟಿದ್ದರು. ಒಟ್ಟಿನಲ್ಲಿ ಭಕ್ತಾದಿಗಳಿಗೆ ಅನುಕೂಲ ಆಗುವಂತೆ ವ್ಯವಸ್ಥೆ ಮಾಡಿದ್ದರು. ಎಷ್ಟು ಚೆನ್ನಾಗಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ನೋಡೋವಾಗೀಶ. ಸಣ್ಣದಾಗಿ ಒಂದು ಮದುವೆನೋ ಮುಂಜಿನೋ ಮಾಡೇ ಬಿಡ್ಬೋದು ಸಂತಸದಿಂದ ಹೇಳಿದರು ಸೀತಮ್ಮ. ಅಯ್ಯಂಗಾರೇ, ಪೂಜೆಗೆಲ್ಲ ರೆಡಿನಾ ಎನ್ನುತ್ತಲೇ ಒಳ ಬಂದಿದ್ದರು ಮಂಜಣ್ಣ, ವಾಗೀಶ. ಹ್ಞೂ ಕಣಪ್ಪ, ಎಲ್ಲ ಸಿದ್ಧವಾಗಿದೆ. ಸರಿ, ಹಾಗಿದ್ರೆ ನಾವು ನದೀಲಿ ಒಂದು ಮುಳುಗು ಹಾಕಿ ಬರ್ತೀವಿ. ಮಡಿಪಂಚೆ ಎಷ್ಟು ಜೊತೆ ಇದೆ ಕೇಳಿದ ವಾಗೀಶ. 5 ಜೊತೆ ಮಡಿಪಂಚೆ ತಂದಿದ್ದೀನಿ, ಪಂಚಾಮೃತಕ್ಕೆ ಬೇಕಾಗಿರೋ ಸಾಮಾನು ಎಲ್ಲ ತಂದಿದ್ದೀನಿ ಎಂದರು ಸಡಗರದಿಂದ. ಕಾಡಿನಲ್ಲಿ ಇದ್ದ ದೇವಸ್ಥಾನಕ್ಕೆ ಭಕ್ತಾದಿಗಳು ಬರುತ್ತಾ ಇದ್ದಿದ್ದೇ ಕಡಿಮೆ. ನಿತ್ಯ ಒಮ್ಮೆ ಅಯ್ಯಂಗಾರರು ಬಂದು ಪೂಜೆ ಮಾಡಿ ಹೋಗಿಬಿಡುತ್ತಿದ್ದರು. ಅವರೇ ದೇವಸ್ಥಾನದ ಕೂಡ ಸ್ವಚ್ಛ ಮಾಡುತ್ತಿದ್ದಿದ್ದು. ರಾಮಗಿರಿ ದೇವಸ್ಥಾನದ ಒಕ್ಕಲುಗಳು ಕೊಡುವ ಹಣವೇ ಅವರಿಗೆ ಸಂಬಳ. ಅವರು ದೇವರ ಪೂಜೆಯನ್ನು ಎಂದೂ ಹಣಕ್ಕಾಗಿ ಮಾಡಿದವರಲ್ಲ. ಏನಂದರೆ
ನೀವೊಂದಿಷ್ಟು ಒಲೆ ಹುಡ್ಕೊಟ್ರೆ ನಾವು ಅಡುಗೆ ಕೆಲಸ ಶುರು ಮಾಡ್ತೀವಿ ಎಂದಳು ಲೀಲಾ. ವಾಗೀಶ ಮಂಜಣ್ಣ ಒಲೆ ಹೂಡಲು ಹೋದರೆ ಜಗ್ಗು ಮಾಮ ಶ್ರೀಕಾಂತ ದೇವಸ್ಥಾನದ ಸ್ವಚ್ಛತೆ ಬಗ್ಗೆ ಗಮನ ಕೊಟ್ಟರು. ಮನೆಯಲ್ಲಿ ಒಮ್ಮೆ ಸ್ನಾನ ಮುಗಿಸಿ ಬಂದಿದ್ದರೂ ಪ್ರಯಾಣ ಮಾಡಿ ಮೈಲಿಗೆ ಆಯಿತೆಂದು ಹೆಣ್ಣು ಮಕ್ಕಳೆಲ್ಲ ನದಿಯಲ್ಲಿ ಮುಳುಗು ಹಾಕಿ ಬಂದು ಅಡುಗೆ ಕೆಲಸದ ಕಡೆ ಗಮನ ಕೊಟ್ಟರು. ಅನನ್ಯ, ನೇಹ, ನೀವಿಬ್ಬರು ಕಾಯಿ ತುರ್ಕೊಡಿ. ಸುಹಾಸ, ಬಾಳೆ ಎಲೆ ಸರಿ ಮಾಡಿಡು. ಹಾಗೆ ದೇವ್ರ ನೈವೇದ್ಯಕ್ಕೆ ತಂದಿರೋ ಹಣ್ಣು ಕಾಯಿ ಎಲ್ಲ ಜೋಡಿಸಿಡು. ಅಭಯ್, ನೀನು ದೇವ್ರ ಅಲಂಕಾರ ತಂದಿರೋ ಹೂವು ತುಳಸಿ ಎಲ್ಲ ಜೋಡಿಸಿಡು. ಸೀತಮ್ಮ ಕೂತಲ್ಲಿಯೇ ಕೂತು ಎಲ್ಲರೂ ಏನೇನು ಕೆಲಸ ಮಾಡಬೇಕೆಂದು ಆದೇಶ ಮಾಡುತ್ತಾ ಹಿರಿತನದ ಜವಾಬ್ದಾರಿ ವಹಿಸಿಕೊಂಡಿದ್ದರು. ಈ ಎಲ್ಲ ಸಡಗರದಿಂದ ಅವರ ವಯಸ್ಸು 10 ವರ್ಷ ಕಡಿಮೆ ಆದ ಹಾಗೆ ಅನ್ನಿಸ್ತಿತ್ತು. ಇದೇ ಮನೆನಾ? ಆದಿತ್ಯ ಒಂದು ಮನೆ ಎದುರಿಗೆ ಬೈಕ್ ನಿಲ್ಲಿಸಿದಾಗ ಬೈಕ್ ಇಳಿಯುತ್ತಾ ಕೇಳಿದಳು ಅದಿತಿ. ನಾನು ಕೂಡ ಒಂದೇ ಸಾರಿ ಬಂದಿರೋದು. ಇದೇ ಮನೆ ಅನಿಸುತ್ತೆ ಎನ್ನುತ್ತಾ ಗೇಟ್ ತೆರೆದು ಕಾಂಪೌಂಡ್ ಒಳಗೆ ನಡೆದರು ಇಬ್ಬರು. ಮನೆಯ ಮುಂದೆ ನಗುತ್ತಾ ಇದ್ದ ತುಳಸಿ ಇಬ್ಬರಿಗೂ ಸ್ವಾಗತ ಕೋರಿದಂತಿತ್ತು. ಅದಿತಿ ಮುಂದೆ ಸಾಗಿ ಕರೆಗಂಟೆ ಒತ್ತಿದಳು. ಬಾಗಿಲು ತೆರೆದ ಹುಡುಗಿ ತನ್ನ ಎದುರಿಗೆ ನಿಂತಿದ್ದ ತಿಳಿನೀಲಿ ಸೀರೆಯಲ್ಲಿ ಲಕ್ಷಣವಾಗಿ ಕಾಣುತ್ತಿದ್ದ ಅದಿತಿಯನ್ನು ಕಂಡು, ಯಾರು ಬೇಕಾಗಿತ್ತು ಎಂದಳು. ಅವಳ ದನಿ ಕೇಳಿ ಅದಿತಿಯ ಹಿಂದೆ ಸ್ವಲ್ಪ ಮರೆಯಾಗಿ ನಿಂತಿದ್ದ ಆದಿತ್ಯ 2 ಹೆಜ್ಜೆ ಮುಂದೆ ಬಂದನು. ಬಾಗಿಲನ್ನು ತೆರೆದಿದ್ದ ಶ್ರಾವಣಿಯ ಮುಖದ ಮೇಲಿನ ನಗು ಆದಿತ್ಯನನ್ನು ಕಂಡ ಒಡನೆ ಬಾಡಿ ಹೋಯಿತು. ತಲೆ ತಗ್ಗಿಸಿ ಒಂದು ಕ್ಷಣ ನಿಂತವಳು, ಒಳಗೆ ಬನ್ನಿ ಎಂದು ಕರೆದು, ಅಮ್ಮ ಎಂದು ಕರೆಯುತ್ತಾ ಒಳಗೆ ಹೋದಳು. ಬೆಳಗಿನ ಕೆಲಸ ನೋಡುತ್ತಿದ್ದ ಕಾವೇರಮ್ಮನ ಬಳಿಗೆ ಬಂದ ಶ್ರಾವಣಿ ಸಣ್ಣ ದನಿಯಲ್ಲಿ, ಅಮ್ಮ, ಒಂಚೂರು ಹೊರಗಡೆ ಬಾ ಎಂದು ಕರೆದಳು. ಮಗ ತಮ್ಮಿಂದ ದೂರ ಹೋಗಲು ಕಾರಣ ಶ್ರಾವಣಿಯ ಮೊಂಡಾಟವೇ ಕಾರಣ ಎಂದು ಮಗಳ ಮೇಲೆ ತುಸು ಮುನಿಸಿಕೊಂಡಿದ್ದರು ಕಾವೇರಮ್ಮ. ಅವಳ ಮಾತಿಗೆ ಉತ್ತರ ಕೊಡದೆ ಸುಮ್ಮನಿದ್ದರು. ಅಮ್ಮ, ಪ್ಲೀಸ್ ಹೊರಗಡೆ ಹೋಗಿ ನೋಡಮ್ಮ, ಯಾರೋ ಬಂದ್ಯಾರೆ ಮತ್ತೊಮ್ಮೆ ತಾಯಿಗೆ ಹೇಳಿದಳು. ಅದ್ಯಾರು ಬಂದ್ಯಾರೋ ಹೋಗಿ ವಿಚಾರಿಸು. ನಾನಿಲ್ಲಿ ಪುರ್ಸೊತ್ತಾ ಕೂತಿಲ್ಲ. ಮನೆ ಮಗ 100 ಮೈಲಿ ಪ್ರಯಾಣ ಮಾಡ್ತಾ ಇದ್ದಾನೆ. ಅವನಿಗಿಷ್ಟು ಹೊಟ್ಟೆಗೆ ನೋಡಬೇಕಲ್ಲ. ನಿನ್ನ ಹಾಗೆ ದಿಮ್ರಂಗ ಅಂತ ಕೂತ್ರೆ ಆಯ್ತಾ? ಯಾರು ಬಂದ್ಯಾರೆ, ಯಾಕೆ ಬಂದ್ಯಾರೆ ಅಂತ ಸ್ವಲ್ಪ ವಿಚಾರಿಸು ಹೋಗು ಎಂದರು ಸಿಡುಕುತ್ತಾ. ತಾಯಿಯ ಸಿಡುಕಿಗೆ ಶ್ರಾವಣಿಯ ಕಣ್ಣು ತುಂಬಿ ಬಂದಿತ್ತು. ಅಮ್ಮ, ಅನನ್ಯ ಅವರ ಅಣ್ಣ ಬಂದಿದ್ದಾರೆ, ಹೊರಗಡೆ ಹೋಗಿ ನೋಡಮ್ಮ ಅಳುದನಿಯಲ್ಲೇ ಹೇಳಿದಳು. ಯಾರು? ಆದಿತ್ಯ ಬಂದ್ಯಾನಾ? ಈಗ ಯಾಕೆ ಬಂದಿದ್ದಾನೆ ಎಂದುಕೊಳ್ಳುತ್ತಾ ಕೆಲಸ ಮಾಡುತ್ತಿದ್ದ ಕೈ ತೊಳೆದು ಒದ್ದೆ ಕೈಯನ್ನು ತಮ್ಮ ಸೆರಗಿಗೆ ಒರೆಸುತ್ತಾ ಹೊರಗೆ ಬಂದರು. ಹೊರಗಡೆ ವರಾಂಡದಲ್ಲಿ ಕುಳಿತಿದ್ದ ಆದಿತ್ಯಯನ್ನು ನೋಡಿದರು. ಕಾವೇರಮ್ಮನನ್ನು ನೋಡಿದ ಕೂಡಲೇ ಇಬ್ಬರು ಎದ್ದು ನಿಂತರು. ನಮಸ್ಕಾರ ಅಮ್ಮ, ಹೇಗಿದ್ದೀರಿ? ಸ್ವಲ್ಪ ಮುಜುಗರದಿಂದಲೇ ಕೇಳಿದ ಆದಿತ್ಯ. ನಮಸ್ಕಾರ ಕಣಪ್ಪ, ಏನೋ ಹೀಗಿದ್ದೀವಿ ನೋಡಪ್ಪ ಎಂದವರು ಪಕ್ಕದಲ್ಲಿದ್ದ ಆದಿತ್ಯಯನ್ನು ಕಂಡು, ಇವರು ಎಂದು ಪ್ರಶ್ನಾರ್ಥಕವಾಗಿ ಮಾತನ್ನು ನಿಲ್ಲಿಸಿದರು. ಇವರು ಎಂದು ಪರಿಚಯ ಮಾಡಲು ಹೊರಟ ಆದಿತ್ಯನನ್ನು ತಡೆದು, ಅದಿತಿ, ನಾನು ಇವ್ರ ಹೆಂಡತಿ ಅದಿತಿ ಅಂತ ಎಂದಳು. ಕಾವೇರಮ್ಮನ ಮುಖ ಬಿಗಿಯಿತು, ಹುಬ್ಬುಗಂಟಾಯಿತು. ಇದೇನು, ಇಬ್ಬರು ಈ ಕಡೆ ಬಂದಿದ್ದೀರಾ? ಸ್ವಲ್ಪ ಬಿಗುವಿನಿಂದಲೇ ಕೇಳಿದರು. ಅವರ ಗಡುಸು ದನಿ ಕೇಳಿ ಸಿಡುಕು ಮುಖ ನೋಡಿ ಅವರೊಡನೆ ಏನೇನೋ ಮಾತನಾಡಬೇಕೆಂದು ಬಂದಿದ್ದ ಅದಿತಿಯ ಸ್ವರ ಮೇಲೇಳಲು ಮುಷ್ಕರ ಹೂಡಿತ್ತು. ಏನೂ ಮಾತನಾಡಲು ತೋಚದೆ ಉಗುಳು ನಂಗಿದಳು. ಸುರಭಿ, ಈಗ ಬಂದ್ಯಾ? ನಿಮ್ಮತ್ತೆ ಮಾವ ಎಲ್ಲರೂ ಬಂದ್ರಾ ಎನ್ನುತ್ತಾ ಮಗಳ ಬಳಿ ಬಂದರು ಲೀಲಾ. ಕೆಲವೇ ದಿನಗಳ ಹಿಂದೆ ಭೇಟಿಯಾಗಿದ್ದರೂ ಮಗಳನ್ನು ನೋಡಿದಾಗ ಮನಸ್ಸು ತುಂಬಿ ಬಂದಿತ್ತು. ಮಗಳು ಅಳಿಯನ ಜೊತೆಯಲ್ಲೇ ಬಂದ ಬೀಗರನ್ನೂ ಕೂಡ ಆದರದಿಂದ ಮಾತನಾಡಿಸಿದರು. ವಾರುಣಿ, ಲೀಲಾ, ಸರಸು, ಸೌಭಾಗ್ಯಮ್ಮ ಅಡಿಗೆ ಜವಾಬ್ದಾರಿ ಹೊತ್ತಿದ್ದರೆ ವಾಗೀಶ, ಮಂಜಣ್ಣ, ಜಗ್ಗುಮಾಮ ಪಂಚಾಮೃತದ ಅಭಿಷೇಕದ ಹೊಣೆ ಹೊತ್ತರು. ಸುಹಾಸ್, ಅಭಯ್, ನಿಹಾಲ್, ನೇಹ ಇವರೆಲ್ಲ ಹೊತ್ತು ಕಳೆಯಲು ಸುತ್ತಮುತ್ತ ಇದ್ದ ಕಾಡು, ನದಿ, ಬೆಟ್ಟ ತಿರುಗಲು ಹೊರಟರು. ಎಲ್ಲರಿಂದ ದೂರಾಗಿ ಸುಮ್ಮನೆ ಕುಳಿತಿದ್ದ ಅನನ್ಯಾಳನ್ನು ತಮ್ಮೊಡನೆ ಬರುವಂತೆ ಕರೆದಳು ನೇಹ. ಅನು, ಬಾರೆ, ಅಲ್ಲೆಲ್ಲ ಹಣ್ಣಿನ ಮರಗಳಿದ್ದಾವೆ, ಹೋಗೋಣ. ಹಾಗೆ ಆ ನದಿ ಹತ್ರನೂ ಹೋಗಿ ಬರೋಣ ಕರೆದಳು ನೇಹ. ಇಲ್ಲ ನೇಹ, ನಾನು ಇಲ್ಲೇ ಇರ್ತೀನಿ, ನೀವು ಹೋಗಿ ಬನ್ನಿ ಆಸಕ್ತಿಯೇ ಇಲ್ಲದಂತೆ ನೋಡಿದಳು. ಅನನ್ಯಾಳನ್ನೇ ಗಮನಿಸುತ್ತಿದ್ದ ಸೌಭಾಗ್ಯಮ್ಮನಿಗೆ ಮಗಳ ದುಃಖದ ಅರಿವಿತ್ತು. ಅನು, ಹೋಗ್ಬಾ, ಇಲ್ಲಿ ದೊಡ್ಡವ್ರ ಜೊತೆ ಕೂತ್ಕೊಂಡು ಏನು ಮಾಡ್ತೀಯಾ? ಸುಮ್ಮನೆ ಬೇಜಾರಾಗತ್ತೆ ನಿಂಗೂ. ಹಾಗೆ ತಿರ್ಗಾಡ್ಕೊಂಬಂದರೆ ತಾಜಾ ಗಾಳಿ ಒಂಥರ ಖುಷಿ ಕೊಡುತ್ತೆ ಸೀತಮ್ಮ ಹೇಳಿದಾಗ ಅವರ ಮಾತಿಗೆ ಇಲ್ಲವೆನ್ನಲಾಗದೆ ನೇಹಾಳ ಹಿಂದೆ ಹೊರಟಳು. ಸೀತಮ್ಮ ಸುಹಾಸ್ನನ್ನು ಕರೆದು ಅನನ್ಯಾಳ ಬಗ್ಗೆ ಗಮನ ಇಡುವಂತೆ ಹೇಳಿ ಕಳಿಸಿದರು.
ಉತ್ಸಾಹದ ಬುಗ್ಗಿಯಾಗಿದ್ದ ಅನನ್ಯ ಹೀಗೆ ಸಪ್ಪಗೆ ಇದ್ದುಕೊಂಡು ಹಸಿಯಾಗಿದ್ದ ತಮ್ಮ ಕಣ್ಣ ಅಂಚನ್ನು ತಮ್ಮ ಸೆರಗಿನಿಂದ ಒರೆಸಿಕೊಂಡರು ಸೌಭಾಗ್ಯಮ್ಮ. ಅದನ್ನು ಗಮನಿಸಿದ ವಾರಿಜಾಳಿಗೆ ಇದರ ಪರಿಣಾಮ ತನ್ನ ಮಗಳ ಸಂಸಾರದ ಮೇಲೆಲ್ಲಾಗುವುದೋ ಎಂಬ ದುಗುಡ. ಮಾತು, ನಗು, ಹರಟೆಯ ಮಧ್ಯೆ ಕೆಲಸ ಮಾಡುತ್ತಿರುವವರಿಗೆ ಆಯಾಸವೇ ಕಾಣಿಸುತ್ತಿರಲಿಲ್ಲ. ವಾರಿಜಾಳ ಮನಸ್ಸು ಮಾತ್ರ ಅಲ್ಲಿ ಇರದ ತನ್ನ ಎರಡೂ ಮಕ್ಕಳನ್ನು ನೆನೆಯುತ್ತಿತ್ತು. ಅವಳ ಬೇಸರ ಅರಿತ ಶ್ರೀಕಾಂತ್ ಆದ್ಯಾಳಿಗೆ ವಿಡಿಯೋ ಕಾಲ್ ಮಾಡಿದ್ದರು. ಆದ್ಯಾ ಪುಟ್ಟಿ ಎಂಬ ಶ್ರೀಕಾಂತನ ದನಿ ಕೇಳಿ ವಾರಿಜ ತನ್ನ ಕಣ್ಣಲ್ಲಿ ಶೇಖರವಾಗಿದ್ದ ಹನಿಯನ್ನು ಒರೆಸಿಕೊಂಡಳು. ವಿಡಿಯೋ ಕಾಲ್ನಲ್ಲಿ ಇದ್ದ ಮಗಳ ಮುಖ ಕಂಡು ವಾರಿಜಾಳಿಗೆ ಮತ್ತೆ ಕಣ್ಣು ತುಂಬಿ ಬಂತು. ಅಮ್ಮ, ಮಿಸ್ ಯು ಮಾ ಎಂದು ರಾಗ ತೆಗೆದಳು ಆದ್ಯ. ನಾನು ಇಲ್ಲಿನ ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ ಕಂದ. ನಾವೆಲ್ಲರೂ ಇಲ್ಲಿ ವನಭೋಜನಕ್ಕೆ ಬಂದಿದ್ದೀವಿ. ನೀನು ಇಲ್ಲಿದ್ದಿದ್ರೆ ಅಂತ ಬೆಳಗ್ಗಿಂದ ಅಂದ್ಕೊಳ್ತಾ ಇದ್ದೆ ಎಂದ ಅಮ್ಮನಿಗೆ ಅಲ್ಲಿಂದಲೇ ಫ್ಲೈಯಿಂಗ್ ಕೀಸ್ ಒಂದನ್ನು ಕೊಟ್ಟು, ಇರಲಿ ಬಿಡಮ್ಮ, ನಾನು ಬಂದಾಗ ಇನ್ನೊಂದು ಸರಿ ಹೋಗಿ ಬಂದ್ರಾಯ್ತು. ಈಗ ನೀನಲ್ಲಿ ಚೆನ್ನಾಗಿ ಎಂಜಾಯ್ ಮಾಡು. ನೀನು ನಿನ್ನ ತವರಲ್ಲಿ ಎಂಜಾಯ್ ಮಾಡು, ನಾನಿಲ್ಲಿ ನನ್ನ ತವರಲ್ಲಿ ಎಂಜಾಯ್ ಮಾಡ್ತೀನಿ. ಎಲ್ಲಿ ಎಲ್ಲರೂ ಏನೇನು ಮಾಡ್ತಾಯಿದ್ದಾರೆ ತೋರಿಸು ಎಂದಳು. ನೋಡು ಇಲ್ಲಿ ಚಿಕ್ಕಿ, ಅತ್ತೆ ಎಲ್ಲರೂ ಅಡುಗೆ ಮಾಡ್ತಾಯಿದ್ದಾರೆ ಎಂದು ಹೇಳುತ್ತಾ ಅಡುಗೆ ಮಾಡುತ್ತಾ ಇರುವವರ ಕಡೆ ತೋರಿಸಿದಾಗ ಆದ್ಯ ಎಲ್ಲರಿಗೂ ಜೋರಾಗಿ ಹಾಯ್ ಎಂದು ಹೇಳಿದಳು. ಅಲ್ಲಿ ಇದ್ದವರ ಬಳಿಯಲ್ಲೆಲ್ಲ ಎರಡೆರಡು ಮಾತನಾಡಿ ಎಲ್ಲರ ಮುಖದಲ್ಲೂ ನಗು ಕಾಣಿಸುವಂತೆ ಮಾಡಿದಳು. ಅಜ್ಜಿ, ಏನಿದು ಸಖತ್ ಹೆಂಗೆ ಕಾಣಿಸ್ತಿದೆಯಾ? ಯಾರು ನಿಂಗೆ ಮೇಕಪ್ ಮಾಡಿದ್ದೋ ಎಂದು ಸೀತಮ್ಮನವರ ಕಾಲು ಎಳೆದು ಫೋನಿನಲ್ಲಿ ಕಾಣಿಸಿದ ದೇವರ ಮೂರ್ತಿಗೆ ಕೈ ಮುಗಿದು ಭಕ್ತಿ ತೋರಿದಳು. ಅದೇ ಹೊತ್ತಿಗೆ ತಿರುಗಾಡಲು ಹೋಗಿದ್ದವರು ಬಂದು ತಾವೆಲ್ಲರೂ ಆದ್ಯಾಳನ್ನು ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ದು ಕೇಳಿ ಆದ್ಯಾಳ ಕಣ್ಣು ಕೂಡ ಹಸಿಯಾಗಿತ್ತು. ಅಭಿಷೇಕ ಆಯಿತು, ಅಲಂಕಾರ ಮಾಡೋಕ್ಕೆ ಶುರು ಮಾಡ್ತೀವಿ. ಇನ್ನು ಅದಕ್ಕೂ ಮುಂಚೆ ಎಲ್ಲರೂ ಒಂದು ಸರಿ ವಿಶ್ವರೂಪ ದರ್ಶನ ಮಾಡ್ಕೊಂಡ್ಬಿಡಿ ಎಂದರು ಶ್ರೀನಿವಾಸ ಅಯ್ಯಂಗಾರ್. ಕಪ್ಪು ಸಾಲಿಗ್ರಾಮದ ಶಿಲೆಯಲ್ಲಿ ಪ್ರತಿಷ್ಠೆಗೊಂಡಿದ್ದ ಸೀತಾ ಲಕ್ಷ್ಮಣ ಸಮೇತ ಶ್ರೀರಾಮನ ಮೂರ್ತಿಯನ್ನು ಕಂಡು ಎಲ್ಲರೂ ಭಕ್ತಿಯಿಂದ ಕೈ ಮುಗಿದರು. ಅನಂತರ ಶ್ರೀನಿವಾಸ ಅಯ್ಯಂಗಾರರು ಅಲಂಕಾರ ಮಾಡಲು ತೊಡಗಿದರೆ ವಾಗೀಶ, ಮಂಜಣ್ಣ, ಜಗ್ಗುಮಾಮ ಅವರ ಸಹಾಯಕ್ಕೆ ನಿಂತರು. ನೀಲಿ ಬಣ್ಣದ ಒಡಲೆಗೆ ಜರಿ ಅಂಚಿದ್ದ ಪಂಚೆಯನ್ನು ಶ್ರೀರಾಮಚಂದ್ರನಿಗೆ ಉಡಿಸಿದರೆ ಲಕ್ಷ್ಮಣನಿಗೆ ಹಸಿರು ಬಣ್ಣದ ಪಂಚೆ, ಸೀತಾಮಾತೆಗೆ ಪೀತಾಂಬರ ಉಡಿಸಿದರು ಅಯ್ಯಂಗಾರರು. ಮಲ್ಲಿಗೆ ಹೂವಿನ ಮಾಲೆ, ತುಳಸಿ ಮಾಲೆ, ಸೇವಂತಿಗೆ, ದಾಸವಾಳ, ಸುಗಂಧರಾಜ ಹೀಗೆ ನಾನಾ ಥರದ ಹೂವಿನ ಮಾಲೆಗಳನ್ನು ತಂದಿದ್ದರು. ಅದೆಲ್ಲವನ್ನೂ ಬಳಸಿ ಮೂರ್ತಿಗೆ ಮಾಡಿದ ಅಲಂಕಾರ ಎಲ್ಲರ ಮನೆ ಸೂರೆ ಆಗುವಂತೆ ಇತ್ತು. ಈ ಮುದ್ದು ಮುಖವೋ ಮತ್ತೆ ತನುವಿನ ಕಾಂತಿ, ಈ ಬಿಲ್ಲು ಈ ಬಾಣ ನಿಂತ ಭಾವ, ಈ ತನುವು ಈ ರಾಣಿ, ಈ ಬಂಟ ಈ ಭಾಗ್ಯ, ಆವ ದೇವರಿಗುಂಟು ಮೂಲೋಕದೊಳಗೆ. ಜಯ ಜಯ ಎಂದು ಸುಹಾಸ ಭಕ್ತಿಭಾವ ತುಂಬಿ ಹಾಡಿದರೆ ನೇಹಾ ದೇವರ ಮುಂದೆ ನೃತ್ಯ ಸೇವೆ ಕೂಡ ಸಲ್ಲಿಸಿದಳು. ಅದಿತಿ ಇನ್ನೂ ಬರಲಿಲ್ಲ ನೋಡುವಾಣೆ. ಸೌಭಾಗ್ಯಮ್ಮ ಅವಳ ಕೈಲೇ ದೇವರ ನೈವೇದ್ಯಕ್ಕೆ ಪಾಯಸ ಮಾಡಿಸ್ಬೇಕು ಅಂದ್ಕೊಂಡಿದ್ರು. ಈಗ ಅವಳು ಬಂದಿಲ್ಲ ಅಂದರೆ ಏನು ಅಂದ್ಕೊಳ್ತಾರೋ ಏನೋ. ನಮ್ಮ ಅದಿತಿ ಹೀಗೆಲ್ಲ ಮಾಡೋಳೆ ಅಲ್ಲ ಎನ್ನುತ್ತಿದ್ದವಳು ಎದುರಿಗೆ ಬಂದು ನಿಂತವರನ್ನು ಕಂಡು ಅಚ್ಚರಿಯಿಂದ ತೆರೆದ ಬಾಯಿಯನ್ನು ಮುಚ್ಚುವುದನ್ನೇ ಮರೆತವಳು. ಬಂದವರು ಯಾರು ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಸಂಚಿಕೆ ಇಷ್ಟವಾಗಿದ್ದರೆ ಕಥೆಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.